ಅಮೆರಿಕದ ಸಪೋರ್ಟ್ಗೆ ನಿಂತ್ಕೊಂಡಿರೋದು ಸೌದಿ ಅರೇಬಿಯಾ, UAE. ಕಿಂಗ್ ಫಹದ್ ಏರ್ ಬೇಸ್ ಬಳಸ್ಕೊಳ್ಬಹುದು ನೀವು ಅಂತ ಸೌದಿ ಅರೇಬಿಯಾ ಒಪ್ಪಿಗೆ ಕೊಟ್ಟಾಯ್ತು. ಕಿಂಗ್ ಫಹದ್ ಏರ್ ಬೇಸ್ ಇದೆಯಲ್ಲಪ್ಪ, ಇದನ್ನು ನೀವು ಯೂಸ್ ಮಾಡ್ಕೊಂಬಿಡಿ, ಯೂಸ್ ಮಾಡ್ಕೊಂಡು ಇರಾನ್ಗೆ ನೀವು ಹೊಡೆದಬಿಡಿ ಅಂತ. ಈ ಥರ ಅಂದರೆ ಎಲ್ಲ ಹೇಳ್ತಾ ಇದ್ರು ಮುಸ್ಲಿಂ ರಾಷ್ಟ್ರಗಳು ಹಾಗೆ ಹೀಗೆ ಇರಾನ್ ಬೆಂಬಲಕ್ಕೆ ನಿಂತ್ಕೊಳ್ತವೆ ಹಾಗೆ ಇಂಥ. ಬಟ್ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಇದೀಗ ಇದೇ ಇರಾನ್ನ ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳು ಅಮೆರಿಕದ ನೆರವಿಗೆ ಬರ್ತಾ ಇವೆ. ಕಿಂಗ್ ಫಹದ್ ಏರ್ ಬೇಸ್ ಬಳಸ್ಕೋಬಹುದು ಅಂತ ಹೇಳಿ ಸೌದಿ ಅರೇಬಿಯಾ ಒಪ್ಕೊಂಡಿರೋದು. ಸೌದಿ ಅರೇಬಿಯಾದಲ್ಲಿ ಈ ಒಂದು ಏರ್ ಬೇಸ್ ಇದೆ. ಸೌದಿಗೆ ಈ ಕಾರಣದಿಂದಾಗಿ ಮತ್ತಷ್ಟು ಯುದ್ಧ ವಿಮಾನಗಳು ಬರಲಿವೆ. ಯುದ್ಧಕ್ಕೆ ರೆಡಿ ಅಂತೇಳಿ UAE ಖಡಕ್ ಸಂದೇಶವನ್ನು ಈ ಮೂಲಕ ರವಾನಿಸಿದೆ. 9 ತಿಂಗಳ ಯುದ್ಧಕ್ಕೆ ತಯಾರಿ ಮಾಡ್ಕೊಳ್ತಾ ಇರೋದು UAE. ಒಂದಿನ 2 ದಿನಕ್ಕಲ್ಲ. UAE ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಲ್ಲಿ ಕೂಡ ಅವ್ರ ಬಳಿನೂ ಹಣ ಇದೆ, ಶಸ್ತ್ರಾಸ್ತ್ರ ಅವ್ರ ಬಳಿನೂ ಇದೆ. ಇರಾನ್ ನಾವು ಯಾಕೆ ಈ ಥರ ಮಾಡೋದು ಸುಮ್ಮನಿರೋಣ ಅಂತ ಇದ್ದರು. ಆದರೆ ಇದು ಯಾವಾಗ ಇನ್ನೂ ನಿರಂತರವಾಗ್ತಿದೆಯೋ ಅಂತ ಗೊತ್ತಾಗ್ತಾ ಇದೆಯೋ, UAE ಕೂಡ 9 ಮಂತ್ಸ್ ವಾರ್ಗೆ ಅದು ಕೂಡ ರೆಡಿ ಇದೆ ಅಂಥೇಳಿ ಮೆಸೇಜನ್ನು ಪಾಸ್ ಮಾಡ್ತಾ ಇದೆ.